ನಾವು ಎಷ್ಟೊಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸೀನ್ ಅಥವಾ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಸೀನ್ ನಡೀತಿರ್ಬೇಕಾದ್ರೆ ಕಾಮನ್ ಆಗಿ ಒಂದು ಡೈಲಾಗ್ ಪದೇ ಪದೇ ಕೇಳಿಸ್ತಾ ಇರುತ್ತೆ. ಅದು ಇಂಟೆಲಿಜೆನ್ಸ್ ಕಡೆಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ, ಅಥವಾ ಇಂಟೆಲಿಜೆನ್ಸ್ ಕಡೆಯಿಂದ ನಮಗೆ ರಿಪೋರ್ಟ್ ಬಂದಿದೆ ಅಂತ. ಇನ್ನು ಟಿವಿ ಸೀರಿಯಲ್ಸ್ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಕೇಳ್ತಾ ಇರ್ತೀವಿ ಗುಪ್ತಚರ ಇಲಾಖೆಗಳಿಂದ ನೀಡಲಾದ ರಿಪೋರ್ಟ್ಸ್ ಅಂತ. ಅದೇ ತರ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ ಮತ್ತು ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಅಮೆರಿಕದ ಏಜೆಂಟ್ ಒಬ್ರು ರಷ್ಯಾದಲ್ಲಿ ಸಿಗಾಕೊಂಡಿದ್ದಾರೆ ಅಂತ, ಅಥವಾ ರಷ್ಯಾದ ಏಜೆಂಟ್ ಒಬ್ರು ಅಮೆರಿಕದಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದ್ರೆ ಏನು? ಈ ರಿಪೋರ್ಟ್ ಯಾರು ಕೊಡ್ತಾರೆ? ಗುಪ್ತಚರ ಇಲಾಖೆ ಅಂದ್ರೆ ಏನು? ಏಜೆಂಟ್ ಅಂದ್ರೆ ಯಾರು? ಇವರೆಲ್ಲ ಎಲ್ಲಿರ್ತಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಒಂದು ದೇಶ ತನ್ನ ರಕ್ಷಣೆಗಾಗಿ ತನ್ನ ದೇಶದ ಗಡಿಗಳಲ್ಲಿ ತನ್ನದೇ ಆದ ಸೈನ್ಯವನ್ನು ನೇಮಿಸಿಕೊಳ್ಳುತ್ತೆ. ದೇಶಗಳ ನಡುವೆ ಯುದ್ಧ ಸ್ಟಾರ್ಟ್ ಆದಾಗ ದೇಶ ರಕ್ಷಣೆಗೆಂದು ಸೈನಿಕರನ್ನ ನೇಮಿಸಿ ಅವರಿಗೆ ಫುಲ್ ಟ್ರೈನಿಂಗ್ ಕೊಡುತ್ತೆ. ಹೀಗೆ ಸೈನಿಕರನ್ನ ನೇಮಿಸಿ ಅವರಲ್ಲಿ ಕೆಲವರನ್ನ ಲ್ಯಾಂಡ್ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಅಂತ ಸಗ್ರಿಗೇಟ್ ಮಾಡಿ ಆ ದೇಶದ ರಕ್ಷಣೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಇದೇ ರೀತಿ ದೇಶ ರಕ್ಷಣೆಗೆಂದು ಪ್ರತಿಯೊಂದು ದೇಶನೂ ತಮ್ಮದೇ ಆದ ಇಂಟೆಲಿಜೆನ್ಸ್ ಏಜೆನ್ಸಿಗಳನ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ವರ್ಲ್ಡ್ ನ ಸೂಪರ್ ಪವರ್ ದೇಶವಾದ ಅಮೆರಿಕ ತನ್ನದೇ ಆದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಹೊಂದಿದೆ. ಅದರ ಹೆಸರು CIA. ಅದೇ ತರ ರಷ್ಯಾಗೆ FSB, ಚೀನಾಗೆ MSS, ಇಸ್ರೇಲ್ಗೆ ಮೊಸಾದ್, ಪಾಕಿಸ್ತಾನ್ಗೆ ISI. ಇದೇ ರೀತಿ ನಮ್ಮ ದೇಶದಲ್ಲಿ ದೇಶದ ರಕ್ಷಣೆಗಾಗಿ ಮಾಡಲಾದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಒಂದಿದೆ. ಅದರ ಹೆಸರು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಶಾರ್ಟ್ ಫಾರ್ಮ್ ಅಲ್ಲಿ RA ಅಂತ ಕರೀತಾರೆ. RA ಏಜೆಂಟ್ ಆಗೋದು ಅಂದ್ರೆ ಸುಮ್ನೆ ಅಲ್ಲ. ನಮ್ಮ ಸೈನಿಕರಿಗೆ ಇರೋ ತರ ಐಡೆಂಟಿಟಿ ಕಾರ್ಡ್, ಬ್ಯಾಚ್ ನಂಬರ್ ಅಥವಾ ಅದರ್ ಐಡೆಂಟಿಟೀಸ್ ಯಾವ್ದೂ ಇರೋಲ್ಲ. ರೇಷನ್ ಕಾರ್ಡ್ ಇರೋಲ್ಲ, ಆಧಾರ್ ಕಾರ್ಡ್ ಇರೋಲ್ಲ, ಮಂತ್ಲಿ ಸ್ಯಾಲರಿನೂ ಇರೋಲ್ಲ. ನಮಗೆ ಒಂದ್ ಕೆಲಸ ಸಿಕ್ಕರೆ ಎಲ್ರಿಗೂ ಹೇಳ್ಕೊಂತೀವಿ. ನಾವು ಆರ್ಮಿಗೆ ಸೆಲೆಕ್ಟ್ ಆದ್ರೆ ನಮ್ಮ ತಂದೆ ತಾಯಿ ನಾವು ಆರ್ಮಿ ಸೋಲ್ಜರ್ ಆಗಿದ್ದೀವಿ ಅಂತ ಎಲ್ಲರ ಹತ್ರನೂ ಹೆಮ್ಮೆಯಿಂದ ಹೇಳ್ಕೊಂತಾರೆ. ಆದ್ರೆ ರಾಗೆ ಸೆಲೆಕ್ಟ್ ಆದ್ರೆ ಮಾತ್ರ ಅವನು ಸೆಲೆಕ್ಟ್ ಆಗಿದ್ದಾನೆ ಅಂತಾನೂ ಹೇಳೋಕ್ಕಾಗಲ್ಲ. ಅವನಿಗೆ ಸ್ಯಾಲ್ರಿ ಇರುತ್ತೋ ಇಲ್ವೋನೂ ಗೊತ್ತಿಲ್ಲ. ಆ ವ್ಯಕ್ತಿ ಜೀವನದ ಮೇಲೆ ಸಂಪೂರ್ಣ ಅಧಿಕಾರ ರಾದೇ ಆಗಿರುತ್ತೆ. ಒಂದು ವೇಳೆ ಅವನು ಸತ್ತು ಹೋದ್ರೆ ಅವನ ಸಾವಿನ ಸುದ್ದಿನೂ ಅವನ ಕುಟುಂಬಕ್ಕೆ ತಿಳಿಸೋದಿಲ್ಲ. ಅವನ ಸಾವಿಗೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ರಾ ಮತ್ತು ನಮ್ಮ ಗೌರ್ಮೆಂಟ್ ಎರಡೂ ಹೇಳುತ್ತೆ. ಹಾಗೆ ಸಾಯ್ದೇನೆ ಜೀವಂತ ಇದ್ದು ಏನಾದ್ರೂ ಸಾಧಿಸಿದ್ರು ಅವನಿಗೆ ಯಾವುದೇ ತರಹದ ಗೌರವ ಸನ್ಮಾನನೂ ಇರೋದಿಲ್ಲ. ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನ ಅನ್ನೋ ಬಿರುದು ಸಹಿತ ಸಿಗೋದಿಲ್ಲ. ರಾನಲ್ಲಿ ಟ್ರೈನಿಂಗ್ ಹೇಗಿರುತ್ತೆ ಅಂದ್ರೆ, ಟ್ರೈನಿಂಗ್ 50% ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಎಷ್ಟೋ ಜನ ಪ್ರಾಣನೇ ಕಳ್ಕೊಂತಾರೆ. ಟ್ರೈನಿಂಗ್ ಅಲ್ಲಿ ಪ್ರಾಣ ಹೋದ್ರೆ ಅದು ಸಂಪೂರ್ಣ ಪ್ರಾಣ ಕಳೆದುಕೊಂಡವರ ಜವಾಬ್ದಾರಿನೇ ಆಗಿರುತ್ತೆ. ಒಬ್ಬ ರಾ ಏಜೆಂಟ್ ಎಷ್ಟರ ಮಟ್ಟಿಗೆ ಟ್ರೈನ್ ಆಗಿರ್ತಾನೆ ಅಂದ್ರೆ, ಅವನು ನೆಲದ ಮೇಲೆ ಓಡಾಡೋ ಎಲ್ಲಾ ವೆಹಿಕಲ್ ಗಳನ್ನ ಈಸಿಯಾಗಿ ಡ್ರೈವ್ ಮಾಡ್ತಾನೆ. ನೀರಲ್ಲಿ ಓಡಾಡೋ ಬೋಟ್, ಶಿಪ್ ಗಳಿಂದ ಹಿಡಿದು ಆಕಾಶದಲ್ಲಿ ಹಾರಾಡೋ ಏರೋಪ್ಲೇನ್, ಹೆಲಿಕಾಪ್ಟರ್, ಫೈಟರ್ ಜೆಟ್ ಗಳನ್ನ ಸಲೀಸಾಗಿ ಚಲಾಯಿಸ್ತಾನೆ. ಸರಿಸುಮಾರು 8 ರಿಂದ 10 ಭಾಷೆಗಳನ್ನ ತುಂಬಾ ಈಸಿಯಾಗಿ ಮಾತಾಡ್ತಾರೆ. ಗನ್ಸ್, ಬಾಂಬ್, ಮಿಸೈಲ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿರ್ತಾರೆ. ಕೈಯಲ್ಲಿ ಯಾವುದೇ ವೆಪನ್ ಇಲ್ಲ ಅಂದ್ರೂ ಬರೀ ಕೈಯಲ್ಲಿ 20 ರಿಂದ 30 ಜನರನ್ನ ಹೊಡೆದು ಕೊಲ್ಲೋ ಅಂತ ಟ್ರೈನಿಂಗ್ ಅವರಿಗೆ ನೀಡಿರ್ತಾರೆ. ಈ ರಾ ಏಜೆಂಟ್ಗಳು ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವರು ನಮ್ಮ ಪಕ್ಕದಲ್ಲೇ ಇರಬಹುದು. ಜನರ ಮಧ್ಯೆ ಸಾಮಾನ್ಯರಂತೆ ಬೆರ್ತೋಗಿರ್ತಾರೆ. ಎಷ್ಟರ ಮಟ್ಟಿಗೆ ಅವ್ರು ಬೆರ್ತೋಗಿರ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಅಜಿತ್ ದೋವಲ್ ಅವರು ಪಾಕಿಸ್ತಾನದಲ್ಲಿ 7 ವರ್ಷ ಒಬ್ಬ ಭಿಕ್ಷುಕನಂತೆ ಇದ್ದು ಪಾಕಿಸ್ತಾನ ದೇಶ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡ್ತಿದೆ ಅನ್ನೋ ವಿಷಯನ ನಮ್ಮ ದೇಶದ ಇಂಟೆಲಿಜೆನ್ಸ್ಗೆ ನೀಡಿದ್ರು. ಒಬ್ಬ ಭಿಕ್ಷುಕನ ವೇಷದಲ್ಲಿ ರಾ ಏಜೆಂಟ್ 7 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ರು. ಇಂಥದ್ದೇ ಒಬ್ಬ ರಾ ಏಜೆಂಟ್ ಬಗ್ಗೆ, ಅಸಲಿ ದೇಶಭಕ್ತನ ಬಗ್ಗೆ, ಭಾರತದ ಬ್ಲಾಕ್ ಟೈಗರ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಒಂದು ಊರಲ್ಲಿ ಒಬ್ಬ ಭಾರತೀಯನನ್ನ ಚೀನಾದ ಸೈನಿಕರು ಬಂಧಿಸಿ ಅವನಿಗೆ ಹೊಡೆಯುತ್ತಾ, ಚಿತ್ರಹಿಂಸೆ ಕೊಡುತ್ತಾ, ನಿನ್ನ ಜೊತೆ ಮತ್ತಾರ್ಯಾರಿದ್ದಾರೆ ಹೇಳು ಅಂತ ಹೊಡಿತಿದ್ದಾರೆ. ಆದ್ರೆ ಆ ವ್ಯಕ್ತಿ ಒಂದು ಮಾತನ್ನು ಸಹ ಆಡದೆ ಒಂದೇ ಮಾತರಂ ಅಂತಿದ್ದಾನೆ. ಆಗ ಅಲ್ಲಿ ಸೇರಿದ್ದ ಜನರೆಲ್ಲ ಆ ವ್ಯಕ್ತಿಯನ್ನ ನೋಡಿ, ರವೀಂದ್ರ, ಅವರನ್ನು ಕೊಂದು ಹಾಕು ಅಂತ ಚೀರಾಡ್ತಿದ್ದಾರೆ. ಅಂದ್ರೆ ಆ ಊರಲ್ಲಿ ಅಲ್ಲೊಂದು ನಾಟಕ ಪ್ರದರ್ಶನ ನಡೀತಿದೆ. ಅದರಲ್ಲಿ ಭಾರತೀಯ ಗೂಢಚಾರಿಯಾಗಿ ರವೀಂದ್ರ ಆಕ್ಟ್ ಮಾಡ್ತಿದ್ದಾನೆ. ರವೀಂದ್ರನ ಪ್ರದರ್ಶನ ನೋಡಿ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಅವನಿಗೆ ಜೈಕಾರ ಹಾಕ್ತಿದ್ದಾರೆ. ಆ ನಾಟಕ ನೋಡಲು ಬಂದ ಜನರಲ್ಲಿ 2 ಇಂಡಿಯನ್ ಗೌರ್ಮೆಂಟ್ ಆಫೀಸರ್ಸ್ ಕೂಡ ಇದ್ರು. ರವೀಂದ್ರನ ಆ ಭಾರತದ ಗೂಢಚಾರಿಯ ಪರ್ಫಾರ್ಮೆನ್ಸ್ ನೋಡಿ ಅವರಿಗೆ ಖುಷಿಯಾಗಿ ನಾಟಕ ಮುಗಿದ ಮೇಲೆ ರವೀಂದ್ರನ ಹತ್ರ ಬಂದು, ನಿನ್ನ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ನೀನು ನಮ್ಮ ಜೊತೆ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾರೆ. ರವೀಂದ್ರನಿಗೆ ಫುಲ್ ಖುಷಿಯಾಗಿ ನನ್ನ ಆಕ್ಟಿಂಗ್ಗೆ ಮೆಚ್ಚಿ ನನಗೆ ಸಿನಿಮಾ ಚಾನ್ಸ್ ಕೊಡೋಕೆ ಬಂದಿದ್ದಾರೆ ಅಂತ ಅನ್ಕೊಂಡು, ಸರಿ ಶೂಟಿಂಗ್ ಯಾವಾಗ ಅಂತ ಕೇಳ್ತಾನೆ. ಆಗ, ನಾವು ನಿನಗೆ ಸಿನಿಮಾ ಚಾನ್ಸ್ ಕೊಡೋಕೆ ಬಂದಿಲ್ಲ, ನಾವು ನಿನಗೆ ನಿನ್ನ ನಾಟಕದ ಪಾತ್ರವಾದ ಗೂಢಚಾರಿಯ ಕೆಲಸನ ಕೊಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ ರವೀಂದ್ರನಿಗೆ ಅರ್ಥವಾಗುತ್ತೆ, ಇವರು ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ರಾ ಇಂದ ಬಂದಿರೋರು ಅಂತ. ರವೀಂದ್ರನ ಪೂರ್ತಿ ಹೆಸರು ರವೀಂದ್ರ ಕೌಶಿಕ್.
ರಾಜಸ್ಥಾನ ಶ್ರೀ ಗಂಗಾನಗರ್ ಅಲ್ಲಿ ಏಪ್ರಿಲ್ 11, 1952ರಲ್ಲಿ ಜನಿಸಿದ್ರು. ಇವರ ತಂದೆ JM ಕೌಶಿಕ್ ಅವರು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಆಫೀಸರ್ ಆಗಿದ್ರು. ರವೀಂದ್ರ ಕೌಶಿಕ್ಗೆ ಚಿಕ್ಕವರಿದ್ದಾಗಿಂದಾನೇ ಡ್ರಾಮಾ ಆರ್ಟಿಸ್ಟ್ ಆಗ್ಬೇಕು, ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋ ಕನಸು ಕೂಡ ಇತ್ತು. ಡ್ರಾಮಾನಲ್ಲಿ ಮಾಡ್ತಿದ್ದ ಸ್ಪೈ ಕ್ಯಾರೆಕ್ಟರ್ ಈಗ ನಿಜವಾಗಿ ಮಾಡಬೇಕಾಗಿ ಬಂದಿದ್ದು ನನ್ನ ಭಾಗ್ಯ ಎಂದು ತಿಳಿದು ಅವರು ರಾಗೆ ಜಾಯ್ನ್ ಆಗ್ತಾರೆ. ರವೀಂದ್ರ ಕೌಶಿಕ್ ಅವರನ್ನ ಪಾಕಿಸ್ತಾನ್ ಆರ್ಮಿಯಲ್ಲಿ ಜಾಯ್ನ್ ಆಗಬೇಕು ಅಂತ ರಾ ಅವರನ್ನ ಪಾಕಿಸ್ತಾನ್ಗೆ ಕಳಿಸುತ್ತೆ. ರವೀಂದ್ರ ಕೌಶಿಕ್ ಅವರು ನಬಿ ಅಹಮದ್ ಶಾಕಿರ್ ಅನ್ನೋ ಹೆಸರಲ್ಲಿ ಪಾಕಿಸ್ತಾನ್ಗೆ ಹೋಗಿ ಅಲ್ಲಿನ ಕರಾಚಿ ಯೂನಿವರ್ಸಿಟಿಯಲ್ಲಿ LLB ನ ಕಂಪ್ಲೀಟ್ ಮಾಡ್ತಾರೆ. ನಂತರ ಅವರು ಪಾಕಿಸ್ತಾನ್ ಆರ್ಮಿಗೆ ಜಾಯ್ನ್ ಆಗಿ ಅಲ್ಲಿನ ಮಿಲಿಟರಿ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲರ್ಕ್ ಆಗಿ ಸೇರ್ಕೊಳ್ತಾರೆ. ಅಲ್ಲಿನ ಲೋಕಲ್ ಹುಡುಗಿ ಒಬ್ಬರನ್ನ ಮದುವೆನೂ ಆಗ್ತಾರೆ. ಅವಳ ಹೆಸರು ಅಮಾನತ್. ಇವರಿಗೆ ಒಂದು ಗಂಡು ಮಗು ಕೂಡ ಆಗುತ್ತೆ. ಹೀಗೆ 1975ರಿಂದ 1983ರವರೆಗೆ ಪಾಕಿಸ್ತಾನದಲ್ಲಿ ಸ್ಪೈ ಆಗಿ ಕೆಲಸ ಮಾಡ್ತಾ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಮಾಡೋ ಪ್ಲಾನ್ ಇನ್ಫಾರ್ಮೇಶನ್ ಎಲ್ಲವನ್ನ ನಮ್ಮ ದೇಶಕ್ಕೆ ಕೊಡ್ತಿದ್ರು. ಅದು ಸೆಪ್ಟೆಂಬರ್ 1983. ಪಾಕಿಸ್ತಾನ್ ಆರ್ಮಿಯ ಚೀಫ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ರವೀಂದ್ರ ಕೌಶಿಕ್ ಅವರನ್ನ ಮೀಟ್ ಮಾಡೋಕೆ ಅಂತ ಇನಾಯತ್ ಮಸಿ ಅನ್ನೋ ವ್ಯಕ್ತಿಯನ್ನ ರಾ ಪಾಕಿಸ್ತಾನಕ್ಕೆ ಕಳಿಸುತ್ತೆ. ಈ ರೀತಿ ಭಾರತದ ಏಜೆಂಟ್ ಒಬ್ಬ ಪಾಕಿಸ್ತಾನ್ಗೆ ಬರ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಇನಾಯತ್ ಮಾಸಿನ ಪಾಕಿಸ್ತಾನ್ ISI ಹಿಡಿದು ಅರೆಸ್ಟ್ ಮಾಡಿ ಅವರನ್ನ ಇಂಟ್ರಾಗೇಟ್ ಮಾಡಿದಾಗ ISI ಕೊಡೋ ಟಾರ್ಚರ್ಗೆ ಇನಾಯತ್ ಮಸಿ ತಡ್ಕೊಳಕಾಗದೆ ಎಲ್ಲವನ್ನೂ ಬಾಯ್ಬಿಟ್ಬಿಡ್ತಾರೆ. ಭಾರತದ ರಾ ಏಜೆಂಟ್ ಒಬ್ರು ನಿಮ್ಮ ಆರ್ಮಿಯಲ್ಲಿದ್ದಾರೆ, ಅವರನ್ನು ಮೀಟ್ ಮಾಡೋಕೆ ನನ್ನ ಇಲ್ಲಿಗೆ ಕಳಿಸಿದ್ದಾರೆ, ಇವತ್ತು ಸಂಜೆ ನನ್ನ ಮೀಟ್ ಮಾಡೋಕೆ ಅವ್ರು ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಯಾರು ಆ ವ್ಯಕ್ತಿ ಅಂತ ಪಾಕಿಸ್ತಾನ್ ISI ಫುಲ್ ಅಲರ್ಟ್ ಆಗಿ ಕಾಯ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ನಬಿ ಅಹಮದ್ ಶಾಕಿರ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇಷ್ಟು ವರ್ಷಗಳ ಕಾಲ ಒಬ್ಬ ಇಂಡಿಯನ್ ಸ್ಪೈ ಹೇಳೋ ಮಾತುಗಳನ್ನ ಪಾಕಿಸ್ತಾನ್ ಆರ್ಮಿ ಫಾಲೋ ಮಾಡ್ತಲ್ಲ ಅನ್ನೋ ಕೋಪದಿಂದ ರವೀಂದ್ರ ಕೌಶಿಕ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇನಾಯತ್ ಮಸೀನ ಕಳಿಸಿ ದೊಡ್ಡ ತಪ್ಪು ಮಾಡಿದ್ವಿ ಎಂದು ರಾ ತನ್ನ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿಕೊಂಡಿದೆ. 1983ರಿಂದ 1985ರವರೆಗೆ 2 ವರ್ಷಗಳ ಕಾಲ ರವೀಂದ್ರ ಕೌಶಿಕ್ ಅವರನ್ನ ಎಲ್ಲ ರೀತಿಯಲ್ಲಿ ಟಾರ್ಚರ್ ಮಾಡಿದ್ರು ಅವರ ಬಾಯಿಂದ ಒಂದೇ ಒಂದು ಪದಾನು ಹೊರತೆಗೆಯಲು ಆಗ್ಲಿಲ್ಲ. ಅವರ ಉಗುರುಗಳನ್ನ ಕಿತ್ತು ಸೂಜಿಗಳಿಂದ ಚುಚ್ಚಿ ಬರಿಮೈಯಲ್ಲಿ ಐಸ್ ಕ್ಯೂಬ್ ಮೇಲೆ ಮಲಗಿಸಿ ಅವರ ಮರ್ಮಾಂಗವನ್ನ ಕತ್ತರಿಸಿ ಚರ್ಮ ಕಿತ್ತು ಹೋಗೋ ತರ ಹೊಡೆದ್ರೂ ಒಂದು ಪದ ಕೂಡ ಬಾಯಿ ಬಿಡ್ಲಿಲ್ಲ. ರವೀಂದ್ರ ಕೌಶಿಕ್ ಅವರನ್ನ ಪಾಕಿಸ್ತಾನ್ ISI ಅರೆಸ್ಟ್ ಮಾಡಿರೋದು ಗೊತ್ತಾದ್ರೂನು ಇಂಡಿಯನ್ ಗವರ್ಮೆಂಟ್ ದೇಶ ರಕ್ಷಣೆಗೆ ಸಂಬಂಧಿಸಿ ರವೀಂದ್ರ ಕೌಶಿಕ್ ನಮ್ಮವನಲ್ಲ, ಅವನಿಗೂ ನಮ್ಮ ದೇಶಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಪಬ್ಲಿಷ್ ಮಾಡ್ತು. ರವೀಂದ್ರ ಕೌಶಿಕ್ ಅವರನ್ನ 2 ವರ್ಷಗಳ ಕಾಲ ಟಾರ್ಚರ್ ಮಾಡಿ ನಂತರ 1985ರಲ್ಲಿ ಪಾಕಿಸ್ತಾನ್ ಸುಪ್ರೀಂ ಕೋರ್ಟ್ ಅವರಿಗೆ ಯಾವಜ್ಜೀವ ಕಾರಾಗಾರ ಶಿಕ್ಷೆಯನ್ನ ನೀಡುತ್ತೆ. ಅಲ್ಲಿಂದ ಪಾಕಿಸ್ತಾನದ ಬೇರೆ ಬೇರೆ ಜೈಲ್ಗಳಿಗೆ ಅವರನ್ನ ಕಳಿಸುತ್ತಾ ಟಾರ್ಚರ್ ಮಾಡಿ ಕೊನೆಗೆ 2001ರಲ್ಲಿ ಅವರು ಪ್ರಾಣ ಬಿಡ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲಾ ಕಷ್ಟಗಳು ಇರ್ತವೆ ಅಂತ ಅವ್ರಿಗೆ ಗೊತ್ತು. ಸ್ಯಾಲ್ರಿ ಇರೋಲ್ಲ ಅನ್ನೋದು ಗೊತ್ತು. ಯಾವಾಗಾದ್ರೂ ಸಿಗಾಕೊಂಡ್ರೆ ನಮ್ಮ ಸಾವು ಅತ್ಯಂತ ಭಯಂಕರವಾಗಿರುತ್ತೆ ಅನ್ನೋದು ಸಹ ಗೊತ್ತು. ಕೊನೆಗೆ ನಮ್ಮ ದೇಶದವರೇ ನಮ್ಮ ರಕ್ಷಣೆಗೆ ಬರೋಲ್ಲ ಅನ್ನೋ ವಿಷಯ ಅವರಿಗೆ ಮೊದಲೇ ಗೊತ್ತಿರುತ್ತೆ. ಇದೆಲ್ಲ ಗೊತ್ತಿದ್ರೂ ರಾ ಏಜೆಂಟ್ ಆಗಿ ಎಲ್ಲವನ್ನೂ ಬಿಟ್ಟು ದೇಶದ ಕೆಲಸ ಮಾಡೋಕೆ ಮುಂದಾಗ್ತಾರೆ ಅಂದ್ರೆ ಇವರಿಗಿಂತ ದೇಶಭಕ್ತರು ಇನ್ಯಾರಿರೋಕೆ ಸಾಧ್ಯ? ಇವರಿಗೆ ಸಕ್ಸಸ್ ಇರುತ್ತೆ, ಆದ್ರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಕುಟುಂಬ ಇರುತ್ತೆ, ಆದ್ರೆ ಒಮ್ಮೆನೂ ಭೇಟಿ ಮಾಡಲ್ಲ. ಇವರಿಗೆ ಕೆಲಸ ಇರುತ್ತೆ, ಆದ್ರೆ ಸಂಬಳ ಇರೋಲ್ಲ. ಭಯ ಇರುತ್ತೆ, ಅದು ಇವರ ಸಾವಿನ ಮೇಲಲ್ಲ. ಭಾರತ ಮಾತೆಯ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವರ ಸಾವು ನೋಡದೆ ಬಿಡೋಲ್ಲ. ಇವತ್ತು 150 ಕೋಟಿ ಜನ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಇಂಥವ್ರು ನಮ್ಮ ಕಾವಲಿಗೆ ನಿಂತಿರೋದ್ರಿಂದಾನೇ ಅನ್ನೋದನ್ನ ನಾವು ಮರಿಬಾರ್ದು. ಸ್ನೇಹಿತರೆ, ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.